ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸರಿ ಡಿಫ್ರೆಂಟ್ ವಿಷಯದ ಜೊತೆಗೆ ನಿಮ್ಮ ಜೊತೆಗೆ ನಾನು ಚರ್ಚೆಯನ್ನು ಮಾಡೋದಕ್ಕೆ ಅಂತೇಳಿ ಬರ್ತಾ ಇದ್ದೀನಿ. ನೇಮಕಾತಿಗೆ ಹಿಡಿದಿರ್ತಕ್ಕಂತಹ ಗ್ರಹಣ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಿಟ್ಟೋಗುವಂತಹ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದವರು ತೆಗೆದುಕೊತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ತಿಂಗಳು 27ನೇ ತಾರೀಕು ವಿಶೇಷ ಸಂಪುಟ ಸಭೆ ಇದೆ. ಒಳ ಮೀಸಲಾತಿಯ ಚರ್ಚೆಗೋಸ್ಕರ ಅವತ್ತಿನ ದಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಿಕೊಂಡು ಮುಂದಿನ ನೇಮಕಾತಿಗಳಿಗೆ ಸುಗಮವಾಗಿರ್ತಕ್ಕಂಥ ಒಂದು ಹಾದಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಅಧಿಕೃತವಾಗಿರ್ತಕ್ಕಂಥ ಒಂದು ಮಾಹಿತಿಯ ಜೊತೆಗೆ ನಿಮ್ಮ ಜೊತೆಗೆ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಅದೇನೆಂದರೆ, ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ವಿಭಾಗ ಇಲ್ಲಿಗೆ ಬರೆದಿರ್ತಕ್ಕಂತಹ ಒಂದು ಅಧಿಕೃತ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಜೊತೆಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಸುಮಾರು 5764 CPC ಮತ್ತು APC ಹುದ್ದೆಗಳ ಮರು ಹಂಚಿಕೆಯನ್ನು ಮಾಡಿ ನೇಮಕಾತಿ ವಿಭಾಗಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರ ಹುದ್ದೆಗಳ ಸಂಖ್ಯೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ಆದರೆ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಮರು ಹಂಚಿಕೆಯನ್ನು ಮಾಡಿಕೊಂಡು ಸುಮಾರು 1650 APC ಹುದ್ದೆಗಳು ಹಾಗೂ 1114 CPC ಹುದ್ದೆಗಳನ್ನು ಮತ್ತೊಂದು ಸಾರಿ ಮರು ಹಂಚಿಕೆಯನ್ನು ಮಾಡಿ ಈ ರೀತಿ ಕೆಳಗೆ ಮರು ಹಂಚಿಕೆಯ ಒಂದು ವಿವರವನ್ನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ನೀಡಿರುತ್ತೆ ಸ್ನೇಹಿತರೆ. CPC ಮೀನ್ಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ. ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಸುಮಾರು 4114 ಹುದ್ದೆಗಳನ್ನು ಈ ಸದ್ಯದರಲ್ಲಿ ಭರ್ತಿ ಮಾಡಿಕೊಳ್ಳೋದಕ್ಕೆ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿರುತ್ತೆ. ಸದ್ಯದರೊಳಗಡೆ ನಿಮಗೆ ನೇಮಕಾತಿಗೆ ನೋಟಿಫಿಕೇಷನ್ಸ್ಗಳನ್ನು ಬಿಡಲಾಗುತ್ತೆ ಸ್ನೇಹಿತರೆ. ಅದರ ಪ್ರಕಾರ ನಾನ್ HK ಮತ್ತು HK ಮತ್ತು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೀಸಲಾತಿಗೆ ಅನುಗುಣವಾಗಿ ಹಂಚಿಕೆಯನ್ನು ಮಾಡಿ ಹುದ್ದೆಗಳ ವಿವರಗಳನ್ನು ಬೆಂಗಳೂರು, ಮೈಸೂರು ಸಿಟಿ, ಬೆಂಗಳೂರು, ಮಂಗಳೂರು ಸಿಟಿ, ಹುಬ್ಳಿ ಧಾರವಾಡ ಸಿಟಿ, ಬೆಳಗಾಂ ಸಿಟಿ ಈ ರೀತಿಯಾಗಿರ್ತಕ್ಕಂತಹ ಹುದ್ದೆಗಳ ಮರು ಹಂಚಿಕೆಯನ್ನು ಮಾಡಿ ಹುದ್ದೆಗಳ ಸಂಖ್ಯೆ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಮಾಡಿಲ್ಲ. ಆದರೆ ಕೆಲವೊಂದಿಷ್ಟು ಸಿಟಿಗಳಿಗೆ ಕಡಿಮೆ ರೀತಿಯಾಗಿರ್ತಕ್ಕಂತಹ ಹುದ್ದೆಗಳಿದ್ವು, ಅವುಗಳನ್ನು ಮತ್ತೆ ಬೇರೆ ರೀತಿಯೊಳಗಡೆ ಹಂಚಿಕೆಯನ್ನು ಮಾಡಿ ಟೋಟಲಾಗಿ ನಾನ್ HK ವಿಭಾಗದಲ್ಲಿ 3395, HK ವಿಭಾಗದಲ್ಲಿ 614, ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 105 ಹುದ್ದೆಗಳನ್ನು ಒಟ್ಟು ಟೋಟಲು 4114 ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಅದೇ ಪ್ರಕಾರ ಮರು ಹಂಚಿಕೆ ಮಾಡಿದಾಗಲೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತಾ ಇಲ್ಲ ಸ್ನೇಹಿತರ. ಇದು CPCಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿವರಣೆ ಆಗಿದ್ದರೆ ಇದನ್ನು ಒಂದ್ಸರಿ ವಿಡಿಯೋನ ಪಾಸ್ ಮಾಡ್ಕೊಂಡ್ಬಿಟ್ಟು ಡೀಟೇಲ್ ಆಗಿ ಯಾವ್ಯಾವ ಸಿಟಿ ಒಳಗಡೆ ಮತ್ತು ಯಾವ್ಯಾವ ಜಿಲ್ಲೆ ಒಳಗಡೆ ಎಷ್ಟೆಷ್ಟು ಹಂಚಿಕೆಗಳನ್ನು ಮಾಡಲಾಗಿದೆ ಅನ್ನೋದನ್ನು ಒಂದ್ಸರಿ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ನೋಡಿಕೊಳ್ಳುವಂತಹ ವ್ಯವಸ್ಥೆ ಮಾಡಿಕೊಂಡು ನಿಮಗೆ ಅನುಕೂಲವಾಗಿರ್ತಕ್ಕಂತಹ ಜಿಲ್ಲೆ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅಂತೇಳಿ ನಾ ಅಂದ್ಕೋತೀನಿ ಸ್ನೇಹಿತರೆ. ಅದೇ ರೀತಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಹುದ್ದೆಗಳನ್ನು ಸಹ ಇವರಿಲ್ಲಿ ಕೊಟ್ಟಿರ್ತಾರೆ. KK ವಿಭಾಗ ಮತ್ತು ನಾನ್ KK ಮತ್ತು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಿ ಮತ್ತು ಹುದ್ದೆಗಳನ್ನು ಮರು ಹಂಚಿಕೆಯನ್ನು ಮಾಡಲಾಗಿ ಇಲ್ಲಿ ವಿವರಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ಬೆಂಗಳೂರು ಸಿಟಿ, ಮೈಸೂರು ಸಿಟಿ, ಹುಬ್ಳಿ ಧಾರವಾಡ ಸಿಟಿ, ಬೆಳಗಾವಿ ಸಿಟಿ, ಕಲಬುರಗಿ ಸಿಟಿ, ತುಮಕೂರು, ಕೋಲಾರ, KGF, ರಾಮನಗರ ಈ ರೀತಿ ಮರು ಹಂಚಿಕೆಯ ಹುದ್ದೆಗಳ ವಿವರಗಳನ್ನು ಈ ಒಂದು PDF ಒಳಗಡೆ ಇರುತ್ತೆ ಸ್ನೇಹಿತರೆ. ಇದನ್ನು ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ಎಷ್ಟು ಹುದ್ದೆಗಳು ಯಾವ್ಯಾವ ಜಿಲ್ಲೆಗೆ ಹಂಚಿಕೆಯಾಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಒಂದು ಯೋಚನೆಯನ್ನು ಮಾಡಿ ಸ್ನೇಹಿತರೆ. ಸುಮಾರು KK ವಿಭಾಗದಲ್ಲಿ 179, ನಾನ್ KK ವಿಭಾಗದಲ್ಲಿ 1421, ಹಾಗೆ ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 50, ಟೋಟಲಾಗಿ 1650 ಹುದ್ದೆಗಳ APC ಕಾನ್ಸ್ಟೇಬಲ್ಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಟೋಟಲಾಗಿ
CPC ಮತ್ತು APC ಸೇರಿ 5764 ಹುದ್ದೆಗಳು ಸೊ ಸದ್ಯದರಲ್ಲಿಯೇ ಸರ್ಕಾರದಿಂದ ನೋಟಿಫಿಕೇಷನ್ ಆಗುವಂತಹ ಕಾಲವನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯದರಲ್ಲಿ ಇನ್ನೊಂದು ತಿಂಗಳ 2 ತಿಂಗಳ ಅವಧಿಯೊಳಗಡೆ ಸೊ ನಿಮಗೆ ಇದರ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಹೀಗಾಗಿ ನೋಟಿಫಿಕೇಷನ್ ಆಗಲ್ಲುವರೆಗೂ ನೀವು ಕಾಯ್ದೇನೆ. ಈಗಾಗಲೇ ಗೊತ್ತಿದೆ ಸರ್ಕಾರದವರು ನೋಟಿಫಿಕೇಷನ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಪ್ರಿಪರೇಷನನ್ನು ಇವತ್ತಿಂದನೇ ಪ್ರಾರಂಭ ಮಾಡಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಯ ಜೊತೆಗೆ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಹೋಗ್ತೀನಿ. ನಿಮ್ಮ ಪ್ರಿಪ್ರೇಷನ್ನ ಜೊತೆಗೆ ನಾನು ಸಹ ಕೈ ಜೋಡಿಸುವಂತಹ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಮುಂದಿನ ಒಂದು ಕ್ಲಾಸ್ ಒಳಗಡೆ ಮತ್ತು ನೀವು ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಿಲೆಬಸ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವುದನ್ನು ಓದ್ಕೋಬೇಕು, ಸೊ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು, ಸೊ ಹುದ್ದೆ ಗಳಿಸ್ಕೊಳ್ಳೋದ್ರೊಳಗಡೆ ನಾನು ಹೇಗೆ ಸೊ ಯೋಜನೆಗಳನ್ನು ರೂಪಿಸ್ಕೋಬೇಕು ಅನ್ನೋ ವಿವರಗಳ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.